ನಮಸ್ಕಾರ ಸ್ನೇಹಿತರೆ. ಪಾಂಡವರಲ್ಲೇ ಅತ್ಯಂತ ಬಲಿಷ್ಠ ಶತ್ರುಗಳ ಪಾಲಿನ ಯಮ ಅಂದ್ರೆ ಅದು ಭೀಮಸೇನ. ಆದ್ರೆ ಅಂತಹ ಪರಾಕ್ರಮಿ ಒಬ್ಬ ರಾಕ್ಷಸಿಯನ್ನ ಮದುವೆಯಾದದ್ದು ಯಾಕೆ? ಇದು ಬರೀ ಕಾಮದ ಆಕರ್ಷಣೆಯೇ ಅಥವಾ ಇದರ ಹಿಂದೆ ಯಾವುದಾದರೂ ಧರ್ಮದ ರಹಸ್ಯವಿದೆಯಾ? ಹಸ್ತಿನಾಪುರದ ರಾಜಕುಮಾರನೊಬ್ಬ ಕಾಡಿನ ರಾಕ್ಷಸಿ ಕುಲದ ಕನ್ಯೆಯನ್ನು ವರಿಸಿದ ಆ ಕ್ಷಣ ಮಹಾಭಾರತದ ಇತಿಹಾಸವನ್ನೇ ಬದಲಿಸಿತು. ಒಂದು ದಿನ ರಾತ್ರಿಯ ಕತ್ತಲೆ, ದಟ್ಟವಾದ ಕಾಡು. 5 ಪಾಂಡವರು ಮತ್ತು ಅವರ ತಾಯಿ ಕುಂತಿ ಮರದ ನೆರಳಲ್ಲಿ ಮಲಗಿದ್ದರು. ಎಲ್ಲರೂ ಆಯಾಸದಿಂದ ಜೀವಂತ ಸತ್ತಂತೆ ಮಲಗಿದ್ದರು. ಒಬ್ಬನೇ ಒಬ್ಬ ಕಣ್ಣು ತೆರೆದು ಅವರ ಕಾವಲು ಕಾಯುತ್ತಿದ್ದ, ಅದು ಭೀಮನು. ಆ ಕ್ಷಣ ಕಾಡಿನ ತುಂಬ ಒಂದು ಪರಿಮಳ ಹರಡಿತು. ರಾಕ್ಷಸ ಹಿಡಿಂಬ ಮನುಷ್ಯರ ವಾಸನೆ ಹಿಡಿದ. ಬಾಯಲ್ಲಿ ನೀರೂರಿತು. ತನ್ನ ತಂಗಿ ಹಿಡಿಂಬಿಯನ್ನು ಕರೆದು ಹೋಗಿ ಅವರನ್ನು ಸೆಳೆದು ತಾ ಅಂತ ಹೇಳಿದನು. ಆದರೆ ಆ ರಾತ್ರಿ ಹಿಡಿಂಬೆ ಹೋಗಿದ್ದು ಬೇಟೆಗೆ ಅಲ್ಲ, ಪ್ರೇಮಕ್ಕೆ. ಮತ್ತು ಆ ಒಂದು ರಾತ್ರಿ ಮಹಾಭಾರತದ ಒಂದು ಮಹಾ ಅಧ್ಯಾಯನ ಬರೆಯಿತು ಅಂತಾನೆ ಹೇಳಬಹುದು. ಇಂದು ನಾವು ತಿಳಿಯಲಿರುವ ಕತೆ, ಭೀಮ ಒಬ್ಬ ರಾಕ್ಷಸಿಯನ್ನು ಏಕೆ ಮದುವೆಯಾದ, ಆ ಕಾಡು ಯಾವುದು, ಅಲ್ಲಿಗೆ ಆ ಪಾಂಡವರು ಏಕೆ ಬಂದರು, ಮತ್ತು ಈ ವಿವಾಹದಿಂದ ಹುಟ್ಟಿದ ಮಗ ಕುರುಕ್ಷೇತ್ರ ಯುದ್ಧವನ್ನ ಹೇಗೆ ಬದಲಿಸಿದ. ಈ ಮಾಹಿತಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈ ಕತೆ ಅರ್ಥವಾಗಬೇಕಾದರೆ ಮೊದಲು ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಬೇಕು. ಪಾಂಡವರು ಆ ಕಾಡಿಗೆ ಏಕೆ ಬಂದರು? ಕುರು ರಾಜ್ಯದ ರಾಜಧಾನಿ ಹಸ್ತಿನಾಪುರ. ಅಲ್ಲಿ ಧೃತರಾಷ್ಟ್ರನೇ ರಾಜ. ಅವನ ಮಕ್ಕಳು ಕೌರವರು, ಅವರ ತಮ್ಮ ಪಾಂಡುವಿನ ಮಕ್ಕಳು ಪಾಂಡವರು. 5 ಮಂದಿ ಪಾಂಡವರು: ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಇವರು ಗುರು ದ್ರೋಣಾಚಾರ್ಯರ ಬಳಿ ಶಿಕ್ಷಣ ಮುಗಿಸಿದ ನಂತರ ಹಸ್ತಿನಾಪುರಕ್ಕೆ ಮರಳಿದ್ದರು. ಅವರ ಅಪ್ರತಿಮ ಬಲ, ಬುದ್ಧಿ ಮತ್ತು ಧರ್ಮನಿಷ್ಠೆಯನ್ನು ಕಂಡ ಜನರೆಲ್ಲರೂ ಹೊಗಳತೊಡಗಿದರು. ಯುಧಿಷ್ಠಿರನೇ ನಮ್ಮ ಮುಂದಿನ ರಾಜ ಆಗಬೇಕು ಎಂದು ಹೊಗಳುತ್ತಿದ್ದರು. ಇದು ದುರ್ಯೋಧನನಿಗೆ ಸಹಿಸಲಾಗಲಿಲ್ಲ. ಅವನ ಮನಸ್ಸಿನಲ್ಲಿ ಮತ್ಸರದ ಬೆಂಕಿ ಹತ್ತುಕೊಂಡಿತ್ತು. ಭೀಮನ ಅತಿಮಾನುಷ ಬಲ, ಅರ್ಜುನನ ಬಾಣ ಕೌಶಲ ಮತ್ತು ಯುಧಿಷ್ಠಿರನ ಜನಪ್ರಿಯತೆ ದುರ್ಯೋಧನಿಗೆ ಮುಳ್ಳಾಗಿ ಚುಚ್ಚತೊಡಗಿದವು. ಅವನ ಸೋದರ ಮಾವ ಶಕುನಿ ಅವನ ಕಿವಿಯಲ್ಲಿ ಊದುತ್ತಿದ್ದನು, ಪಾಂಡವರನ್ನು ಬೆಳೆಯುವ ಮುನ್ನವೇ ನಾಶ ಮಾಡಬೇಕು ಎಂದು. ಇದು ದುರ್ಯೋಧನನ ಮನಸ್ಸಿನಲ್ಲಿ ಆಳವಾಗಿ ನಾಟಿತು. ಸಂಚಿನ ಭಾಗವಾಗಿ ದುರ್ಯೋಧನ ತನ್ನ ತಂದೆ ಧೃತರಾಷ್ಟ್ರನನ್ನ ಒಪ್ಪಿಸಿದ. ವಾರಣಾವತ ನಗರದಲ್ಲಿ ಶಿವನ ದೊಡ್ಡ ಉತ್ಸವ ನಡೆಯುತ್ತಿದೆ. ಪಾಂಡವರನ್ನು ಅಲ್ಲಿಗೆ ಕಳುಹಿಸಿ. ಪುತ್ರ ವ್ಯಾಮೋಹದಿಂದ ಧೃತರಾಷ್ಟ್ರನು ಕಣ್ಣು ಮುಚ್ಚಿ ಒಪ್ಪಿಕೊಂಡ. ಪಾಂಡವರನ್ನು ವಾರಣಾವತಕ್ಕೆ ತೆರಳುವಂತೆ ಆಜ್ಞಾಪಿಸಿದ. ಪಾಂಡವರು ವಾರಣಾವತಕ್ಕೆ ಹೊರಟರು. ಅವರ ಜೊತೆ ಅವರ ತಾಯಿ ಕುಂತಿಯೂ ಇದ್ದಳು. ಹೊರಡುವ ಮುನ್ನ ಮಹಾಮಂತ್ರಿ ವಿದುರ ಯುಧಿಷ್ಠಿರನ ಬಳಿ ಬಂದು ಗುಟ್ಟಾಗಿ ಅಂದಿನ ಸಾಂಕೇತ ಭಾಷೆಯಲ್ಲಿ ಎಚ್ಚರಿಸಿದನು. ಕಾಡ್ಗಿಚ್ಚಿನಿಂದ ರಕ್ಷಿಸಿಕೊಳ್ಳಲು ಇಲಿಗಳಿಗೆ ದಾರಿ ಇದೆ, ಜಾಗ್ರತೆ. ಯುಧಿಷ್ಠಿರನಿಗೆ ಅರ್ಥವಾಯಿತು. ವಾರಣಾವತದಲ್ಲಿ ಅವರಿಗಾಗಿ ಮೃತ್ಯುವಿನ ಬಲೆ ಸಿದ್ಧವಾಗಿದೆ ಎಂದು ಯುಧಿಷ್ಠಿರನಿಗೆ ಅರ್ಥವಾಯಿತು. ವಾರಣಾವತ ತಲುಪಿದ ಪಾಂಡವರಿಗೆ ಒಂದು ಭವ್ಯ ಅರಮನೆ ಸ್ವಾಗತ ಕೋರಿತು. ಅದರ ಹೆಸರು ಲಕ್ಷಾಗೃಹ, ಅಂದರೆ ಮೇಣದ ಅರಮನೆ. ದುರ್ಯೋಧನನ ನಂಬಿಕಸ್ಥ ಸೇವಕ ಪುರೋಚನ ಇದನ್ನು ನಿರ್ಮಿಸಿದ್ದ. ಮೇಣ, ಎಣ್ಣೆ, ಒಣಮರ ಮತ್ತು ಅಕ್ಕಿ ಹೊಟ್ಟು ಬಳಸಿ ಕಟ್ಟಿದ ಈ ಅರಮನೆ ಒಂದು ಬೆಂಕಿ ಕಡ್ಡಿ ತಗುಲಿದರೆ ಸಾಕು, ಕ್ಷಣಾರ್ಧದಲ್ಲಿ ಬೂದಿಯಾಗುವಂತಿತ್ತು. ದುರ್ಯೋಧನನ ಯೋಜನೆ ಸರಳವಾಗಿತ್ತು. ಗಾಢ ನಿದ್ರೆಯಲ್ಲಿರುವ ಪಾಂಡವರನ್ನು ಅರಮನೆ ಸಮೇತ ಸುಟ್ಟು ಹಾಕುವುದು, ನಂತರ ಜನರ ಮುಂದೆ ನಟಿಸುತ್ತಾ ಸಿಂಹಾಸನ ಏರುವುದು. ಆದರೆ ಭೀಮ ಚಾಣಾಕ್ಷನಾಗಿದ್ದನು. ಅರಮನೆ ಪ್ರವೇಶಿಸಿದಾಗಲೇ ಅವನಿಗೆ ಮೇಣ ಮತ್ತು ಎಣ್ಣೆಯ ವಾಸನೆ ಬಡಿಯಿತು. ಯುಧಿಷ್ಠಿರ ಮೆಲ್ಲಗೆ ತಮ್ಮಂದಿರಿಗೆ ಹೇಳಿದ, ಇದು ಸಂಚಿನ ಅರಮನೆ, ನಾವು ಎಚ್ಚರಿಕೆಯಿಂದ ನಾಟಕವಾಡಬೇಕು. ವಿದುರ ಮೊದಲೇ ಕಳುಹಿಸಿದ್ದ ಗಣಿಗಾರನೊಬ್ಬ ಅರಮನೆಯ ಒಳಗಿನಿಂದ ದಟ್ಟ ಕಾಡಿಗೆ ಸಂಪರ್ಕ ಕಲ್ಪಿಸುವ ರಹಸ್ಯ ಸುರಂಗವೊಂದನ್ನು ತೋಡಿದ. ಪಾಂಡವರು ಹಗಲಿನಲ್ಲಿ ಬೇಟೆಯ ನೆಪದಲ್ಲಿ ಕಾಡಿನ ಹಾದಿಗಳನ್ನು ಅರಿತುಕೊಂಡರು. ಸುಮಾರು 1 ವರ್ಷ ಕಳೆಯಿತು. ಪಾಂಡವರ ನಗುವಿನ ಆಟ ಕಂಡು ಪುರೋಚನ ಅವರು ಸುರಕ್ಷಿತವಾಗಿದ್ದಾರೆಂದು ನಂಬಿದ. ಆ ನಿರ್ಣಾಯಕ ರಾತ್ರಿ ಕುಂತಿ ಊರಿನ ಜನರಿಗೆ ಮಹಾಭೋಜನ ಏರ್ಪಡಿಸಿದಳು. ಎಲ್ಲರೂ ಊಟ ಮುಗಿಸಿ ಮನೆ ಸೇರಿದರು. ಪುರೋಚನ ಮದ್ಯ ಸೇವಿಸಿ ಗಾಢ ನಿದ್ರೆಗೆ ಜಾರಿದ.
ಆ ರಾತ್ರಿ ಒಬ್ಬ ನಿಷಾದ ಹೆಣ್ಣು ಮಗಳು ಮತ್ತು ಅವಳ 5 ಮಕ್ಕಳು ಅರಮನೆಯಲ್ಲೇ ಉಳಿದುಕೊಂಡರು. ಅಂತಿಮವಾಗಿ ಭೀಮ ಅರಮನೆಗೆ ಬೆಂಕಿ ಹಚ್ಚಿದ. ಜ್ವಾಲೆ ಏರುತ್ತಿದ್ದಂತೆ ಪಾಂಡವರು ಮತ್ತು ಕುಂತಿ ರಹಸ್ಯ ಸುರಂಗದ ಮೂಲಕ ಹೊರಬಂದು ಕಾಡು ಸೇರಿಕೊಂಡರು. ಮರುದಿನ ಬೆಳಿಗ್ಗೆ ಅರಮನೆಯ ಅವೇಶನದಲ್ಲಿ ಅಸ್ಥಿಪಂಜರಗಳನ್ನು ಕಂಡ ಜನರು ಪಾಂಡವರು ಮರಣ ಹೊಂದಿದರು ಎಂದು ಕಣ್ಣೀರಿಟ್ಟರು. ಹಸ್ತಿನಾಪುರದಲ್ಲಿ ದುರ್ಯೋಧನ ಹೊರಗೆ ಅತ್ತರೂ ಒಳಗೆ ಸಂತೋಷಪಟ್ಟನು. ಆದರೆ ಪಾಂಡವರು ಜೀವಂತವಾಗಿದ್ದರು. ವಿಧಿಯ ಒಂದು ಮಹಾ ಉದ್ದೇಶಕ್ಕಾಗಿ ಅವರು ಈಗ ಕಾಡಿನ ಹಾದಿಯಲ್ಲಿದ್ದರು. ಸುರಂಗ ದಾಟಿ ಹೊರಬಂದ ಪಾಂಡವರು ಕಾಡಿನಲ್ಲಿ ನಡೆದರು. ಇಡೀ ರಾತ್ರಿ ಒಂದೇ ಸಮ ನಡೆದರು. ಭೀಮ ತನ್ನ ಬಲಿಷ್ಠ ಭುಜದ ಮೇಲೆ ತಾಯಿ ಕುಂತಿಯನ್ನು ಒಂದು ಕೈಯಲ್ಲಿ ಹೊತ್ತ, ಒಂದು ಕೈಯಲ್ಲಿ ನಕುಲ ಸಹದೇವರನ್ನು ಹೊತ್ತ. ಉಳಿದ 2 ಭ್ರಾತೃ ನಡೆದರು. ಹಾಗೆ ಭೀಮ ತನ್ನ ಇಡೀ ಕುಟುಂಬವನ್ನು ಹೊತ್ತು ದಟ್ಟ ಕಾಡಿನ ಮಧ್ಯೆ ನಡೆದ. ಬಹಳ ದೂರ ಸಾಗಿ ಒಂದು ದೊಡ್ಡ ಮರದ ಕೆಳಗೆ ನಿಂತರು. ಎಲ್ಲರೂ ಆಯಾಸ ತಡೆಯಲಾರದೆ ಮಲಗಿದರು. ಭೀಮ ಮಲಗಲಿಲ್ಲ. ಅವನ ಕಣ್ಣು ತೆರೆದೇ ಇತ್ತು. ಕಾಡಿನ ಪ್ರತಿ ಶಬ್ದವನ್ನು ಅವನು ಗಮನಿಸುತ್ತಿದ್ದನು. ಆ ಕ್ಷಣ ಆ ಕಾಡಿನ ಒಂದು ಮರದ ಮೇಲೆ ಒಂದು ರಾಕ್ಷಸ ಕೂತಿದ್ದ. ಅವನ ಹೆಸರು ಹಿಡಿಂಬ. ಕಾಡಿನ ಮಾನವ ಭಕ್ಷಕ. ಅವನ ಕಾಡಿಗೆ ಯಾರಾದರೂ ಬಂದರೆ ಅವರ ಮಾಂಸ ಅವನ ಭೋಜನವಾಗುತ್ತಿತ್ತು. ಮನುಷ್ಯರ ಪರಿಮಳ ಅವನ ಮೂಗಿಗೆ ತಾಕಿತು. ಅವನ ಬಾಯಿ ನೀರು ಸುರಿಯಿತು. ಹಿಡಿಂಬ ತನ್ನ ತಂಗಿ ಹಿಡಿಂಬಿಯನ್ನು ಕರೆದ. ಅಣ್ಣನ ಅಪ್ಪಣೆಯಂತೆ ಹಿಡಿಂಬಿ ಆ ಮನುಷ್ಯರನ್ನು ಸೆಳೆದು ತರಲು ಹೊರಟಳು. ಕ್ರೂರ ರಾಕ್ಷಸ ಸ್ವಭಾವ ಅವಳ ರಕ್ತದಲ್ಲೂ ಇತ್ತು. ಆದರೆ ಭೀಮನ ಹತ್ತಿರ ಹೋದ ಕ್ಷಣ ಅವಳ ಪ್ರಪಂಚವನ್ನೇ ಮರೆತಳು. ಬೆಳದಿಂಗಳಲ್ಲಿ ಮರದ ಕೆಳಗೆ ಕಾವಲು ನಿಂತಿದ್ದ ಭೀಮ ಸಾಕ್ಷಾತ್ ಪರ್ವತದಂತೆ ಕಾಣುತ್ತಿದ್ದ. ಅವನ ದಿವ್ಯ ತೇಜಸ್ಸು, ಕಣ್ಣಿನ ಗಾಂಭೀರ್ಯ ಮತ್ತು ಬಲಿಷ್ಠ ಭುಜಗಳನ್ನು ಕಂಡ ಹಿಡಿಂಬಿ ಚಕಿತಳಾಗಿ ನಿಂತಳು. ಅವಳ ಮನಸ್ಸಿನಲ್ಲಿದ್ದ ಬೇಟೆಯ ಕ್ರೂರ ಯೋಚನೆ ಮಾಯವಾಯಿತು. ಆ ಕ್ಷಣವೇ ಅವನನ್ನು ಪತಿಯಾಗಿ ಪಡೆಯಬೇಕೆಂಬ ಹಂಬಲ ಅವಳ ಮನಸ್ಸಿನಲ್ಲಿ ಮೂಡಿತು. ತನ್ನ ಭಯಾನಕ ರಾಕ್ಷಸ ರೂಪವನ್ನು ಬಿಟ್ಟು ಅವಳು ಅತ್ಯಂತ ಸುಂದರಿ ಸ್ತ್ರೀ ರೂಪವನ್ನು ತಾಳಿ ಭೀಮನ ಮುಂದೆ ಬಂದು ನಿಂತಳು. ಭೀಮ ಅವಳನ್ನು ಕಂಡು ಆಶ್ಚರ್ಯಚಕಿತನಾದನು. ಈ ಘೋರ ಕಾಡಿನಲ್ಲಿ ನೀನ್ಯಾರು ಎಂದು ಕೇಳಿದನು. ಹಿಡಿಂಬಿ ನೇರವಾಗಿ ತನ್ನ ಮನದ ಮಾತು ಹೇಳಿದಳು. ನಾನು ಈ ಕಾಡಿನ ಅಧಿಪತಿ ಹಿಡಿಂಬನ ತಂಗಿ. ನನ್ನ ಅಣ್ಣ ನಿಮ್ಮನ್ನು ಭಕ್ಷಿಸಲು ನನ್ನನ್ನು ಕಳುಹಿಸಿದ್ದಾನೆ. ಆದರೆ ನಿಮ್ಮ ತೇಜಸ್ಸನ್ನು ಕಂಡ ನಾನು ಈ ಕ್ಷಣ ನನ್ನ ಮನಸ್ಸನ್ನು ಬದಲಾಯಿಸಿಕೊಂಡನು. ನಾನು ನಿಮ್ಮನ್ನೇ ಪತಿಯಾಗಿ ಬಯಸುತ್ತಿದ್ದೇನೆ ಎಂದು ಹೇಳಿದಳು. ಆದರೆ ಭೀಮ ಅವಳ ಮಾತನ್ನು ಒಪ್ಪಲಿಲ್ಲ. ರಾತ್ರಿಯ ಹೊತ್ತು ಈ ದಟ್ಟ ಕಾಡಿನಲ್ಲಿ ರಾಕ್ಷಸಿ ಹೆಣ್ಣಿನ ಮಾತು ನಂಬಲು ಸಾಧ್ಯವಿಲ್ಲ. ನನ್ನ ಕುಟುಂಬ ಇಲ್ಲಿ ಮಲಗಿದೆ. ನಾನು ಅವರ ರಕ್ಷಣೆಗೆ ಕಾವಲು ನಿಂತಿದ್ದೇನೆ. ನೀನು ಇಲ್ಲಿಂದ ಹೊರಡು ಎಂದು ಕಟ್ಟುನಿಟ್ಟಾಗಿ ಹೇಳಿದನು. ಇತ್ತ ತಂಗಿ ಬಹಳ ಹೊತ್ತಾದರೂ ಹಿಂದಿರುಗಲಿಲ್ಲ ಎಂದು ಹಿಡಿಂಬ ಮರದಿಂದ ಕೆಳಕ್ಕೆ ಇಳಿದು ಬಂದ. ಕಾಡಿನ ಮಧ್ಯೆ ತನ್ನ ತಂಗಿ ಮಾನವ ರೂಪದಲ್ಲಿ ಶತ್ರುವಿನ ಜೊತೆ ನಿಂತಿರುವುದನ್ನು ಕಂಡು ಅವನಿಗೆ ಸಿಟ್ಟು ನೆತ್ತಿಗೇರಿತು. ಆಗ ಅವನು ಕೋಪದಿಂದ, ದ್ರೋಹಿ ತಂಗಿ, ಒಬ್ಬ ಮನುಷ್ಯನ ಮೋಹಕ್ಕೆ ಬಿದ್ದು ನನ್ನ ಭೋಜನವನ್ನೇ ಕೆಡಿಸಿದೆ ಎಂದು ಅಬ್ಬರಿಸಿ ಅವಳ ಮೇಲೆ ಆಕ್ರಮಣ ಮಾಡಲು ಮುಂದಾದ. ತಕ್ಷಣ ಭೀಮ ಮಲೆಯಂತೆ ಮಧ್ಯಕ್ಕೆ ಬಂದು ನಿಂತ. ಆ ಹೆಣ್ಣಿನ ಮೇಲೆ ನಿನ್ನ ಶೌರ್ಯ ಬೇಡ, ಶಕ್ತಿ ಇದ್ದರೆ ನನ್ನ ಜೊತೆ ಹೋರಾಡು ಎಂದು ಸವಾಲು ಹಾಕಿದ. ಹಿಡಿಂಬ ಸಾಮಾನ್ಯ ರಾಕ್ಷಸನಲ್ಲ. ಅವನ ದೇಹ ಪರ್ವತದ ಗಾತ್ರವಿತ್ತು. ಕ್ರೋಧದಿಂದ ಕಿರುಚುತ್ತಾ ಭೀಮನ ಮೇಲೆ ನೆಗೆದ. ಇಬ್ಬರ ನಡುವೆ ಘೋರ ಯುದ್ಧ ನಡೆಯಿತು. ಕಾಡಿನ ತುಂಬಾ ಭೀಕರ ಶಬ್ದ. ಆ ಶಬ್ದಕ್ಕೆ ಮರಗಿಡಗಳು ನಡುಗಿದವು. ಪ್ರಾಣಿಗಳು ಜೀವ ಭಯದಿಂದ ಓಡಿ ಹೋದವು. ಆ ಭೀಕರ ಶಬ್ದಕ್ಕೆ ಕುಂತಿ ಮತ್ತು ಉಳಿದ 4 ಪಾಂಡವರು ನಿದ್ರೆ ಹಾರಿ ಹೋಯಿತು. ಕಣ್ಣು ಬಿಟ್ಟು ನೋಡಿದರೆ ಭೀಮ ಒಬ್ಬ ಮಹಾರಾಕ್ಷಸನೊಂದಿಗೆ ಮಲ್ಲಯುದ್ಧ ಮಾಡುತ್ತಿರುವುದು ಕಂಡು ಬಂದಿತು. ಅರ್ಜುನ ಕೂಡಲೇ ತನ್ನ ಧನಸ್ಸು ಹಿಡಿದ ಸಹಾಯಕ್ಕೆ ಮುಂದಾದ. ಆದರೆ ಭೀಮ ನಗುತ್ತಲೇ ತಡೆದ. ನಿಲ್ಲು ಅರ್ಜುನ, ಇವನನ್ನು ಸೆದೆಬಡಿಯಲು ನಾನೊಬ್ಬನೇ ಸಾಕು ಎಂದು ಗರ್ಜಿಸಿದ. ಯುದ್ಧದ ತೀವ್ರತೆ ಹೆಚ್ಚಿತು. ಅಂತಿಮವಾಗಿ ಭೀಮ ಹಿಡಿಂಬನನ್ನು ತನ್ನ ಬಲಿಷ್ಠ ಬಾಹುಗಳಿಂದ ಅಪ್ಪಿ ಹಿಡಿದು ಗಾಳಿಯಲ್ಲಿ ಮೇಲೆ ಎತ್ತಿ 3 ಬಾರಿ ರಭಸವಾಗಿ ಸುತ್ತಿಸಿ ನೆಲಕ್ಕೆ ಅಪ್ಪಳಿಸಿದ. ಆ ಏಟಿಗೆ ಹಿಡಿಂಬನ ಬೆನ್ನೆಲುಬು ಮುರಿದು ಹೋಯಿತು. ಅವನ ಉಸಿರು ಅಲ್ಲೇ ನಿಂತಿತು. ಹಿಡಿಂಬನು ಸತ್ತ ನಂತರ ಆ ದಟ್ಟ ಕಾಡು ವರ್ಷಗಳಿಂದ ಅನುಭವಿಸುತ್ತಿದ್ದ ರಾಕ್ಷನ ಭಯದಿಂದ ಕೊನೆಗೂ ಮುಕ್ತವಾಯಿತು. ಹಿಡಿಂಬ ಸತ್ತ ನಂತರ ಭೀಮ ಹಿಡಿಂಬಿ ಕಡೆ ತಿರುಗಿ ಈ ರೀತಿ ಹೇಳಿದ, ನೀನು ಇನ್ನು ಇಲ್ಲಿ ನಿಲ್ಲಬೇಡ, ಹೊರಡು.
ಹಿಡಿಂಬಿ ಕಣ್ಣೀರು ಸುರಿಸಿದಳು. ಅಲ್ಲಿಂದ ಹೊರಡಲಿಲ್ಲ. ಯುಧಿಷ್ಠಿರ ಭೀಮನನ್ನು ತಡೆದ. ಭೀಮ ಸ್ತ್ರೀಯರನ್ನು ಓಡಿಸಬಾರದು, ಅದು ಧರ್ಮ ವಿರುದ್ಧ ಎಂದು ಹೇಳಿದ. ಹಿಡಿಂಬಿ ಕುಂತಿಯ ಬಳಿ ಬಂದು ಅತ್ತಳು. ತಾಯಿ, ನಾನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದೇನೆ, ಆದರೆ ನಿಮ್ಮ ಮಗನನ್ನು ಮನಸ್ಸಿನ ಆಳದಿಂದ ಪ್ರೀತಿಸುತ್ತೇನೆ. ಅವನನ್ನು ಹೊರತು ಬೇರೆ ಯಾರನ್ನು ಅಂಗೀಕರಿಸಲಾರೆ. ನನಗೆ ಅವನನ್ನು ನೀಡಿ ಎಂದು ಹೇಳಿದಳು. ಕುಂತಿ ಆ ಮಾತು ಕೇಳಿ ಮೃದುವಾದಳು. ಅವಳ ಪ್ರೀತಿ ನಿಜವಾದದ್ದು ಎಂದು ಭಾವಿಸಿದಳು. ಕುಂತಿಯು ಒಂದು ಷರತ್ತು ಹಾಕಿದಳು. ಭೀಮನು ಹಗಲು ನಿನ್ನ ಜೊತೆ ಇರಬಹುದು, ಆದರೆ ರಾತ್ರಿ ನಮ್ಮ ಕಡೆ ಬರಬೇಕು. ನಿನಗೆ ಮಗ ಜನಿಸಿದ ನಂತರ ತಕ್ಷಣ ಭೀಮ ನಿನ್ನನ್ನು ಬಿಟ್ಟು ಹೊರಡುತ್ತಾನೆ. ಹಿಡಿಂಬಿಯು ಒಪ್ಪಿದಳು. ಅವಳ ಕಣ್ಣಿನಲ್ಲಿ ನೀರೂರಿತು, ಆದರೆ ತುಟಿಯಲ್ಲಿ ನಗೆಯಿತ್ತು. ಹಿಡಿಂಬಿ ಮತ್ತು ಭೀಮ ಕಾಡಿನ ಮಧ್ಯ ಗಾಂಧರ್ವ ವಿವಾಹ ಮಾಡಿಕೊಂಡರು. ಇಲ್ಲಿ ಯಾವ ಅರ್ಚಕ ಇರಲಿಲ್ಲ, ಯಾವ ಅಗ್ನಿ ಹೋಮ ಇರಲಿಲ್ಲ. ಕಾಡಿನ ಮರ ಸಾಕ್ಷಿ, ಕಾಡಿನ ಹಕ್ಕಿಗಳ ಕಿಲಕಿಲ ಮಂಗಳವಾದ್ಯವಾಗಿತ್ತು. ಹಿಡಿಂಬಿ ಒಳ್ಳೆ ಮನಸ್ಸಿನ ಹೆಣ್ಣು ಎಂದು ಬೇಗ ತಿಳಿಯಿತು. ಅವಳು ಕಾಡು ಚೆನ್ನಾಗಿ ಅರಿತಿದ್ದಳು. ಪಾಂಡವರಿಗೆ ಹಣ್ಣು ಹಂಪಲು ಗೆಡ್ಡೆ ಗೆಣಸನ್ನು ತಂದು ನೀಡುತ್ತಿದ್ದಳು. ಅವರು ಮಲಗಿದಾಗ ಪಾಂಡವರಿಗೆ ಸಂರಕ್ಷಣೆಯಾಗಿ ನಿಂತಿದ್ದಳು. ಹೀಗೆ ಕೆಲ ಸಮಯ ಕಳೆಯಿತು. ಹಿಡಿಂಬಿ ಗರ್ಭಿಣಿಯಾದಳು. ಭೀಮ ಕಾಯುತ್ತಾ ಕುಳಿತ. ಒಂದು ದಿನ ಹಿಡಿಂಬಿ ಮಗನಿಗೆ ಜನ್ಮ ನೀಡಿದಳು. ರಾಕ್ಷಸ ಮಾತೆ ಮತ್ತು ಮಾನವ ತಂದೆ ಇಬ್ಬರ ಶ್ರೇಷ್ಠ ಗುಣ ಒಂದಾಗಿ ಹೊಸ ಮಗ ಜನಿಸಿದನು. ಆ ಮಗ ಹುಟ್ಟಿದ ತಕ್ಷಣ ಬೆಳೆದ ರಾಕ್ಷಸ ಕುಲದ ವಿಶೇಷ ಲಕ್ಷಣ ಅವನಲ್ಲಿತ್ತು. ತಲೆ ಕಡಾಯಿ ಆಕಾರ, ಮೈ ಮೇಲೆ ರೋಮ ಕಿರೀಟ, ಆದರೆ ಕಣ್ಣಲ್ಲಿ ತಂದೆ ಭೀಮನ ತೇಜಸ್ಸು. ಕುಂತಿ ಆ ಮಗನಿಗೆ ಹೆಸರಿಟ್ಟಳು. ಅದು ಘಟೋತ್ಕಚ, ಅಂದರೆ ಕಡಾಯಿ ತಲೆ ಇದ್ದ ಮಗ. ಘಟೋತ್ಕಚನು ತನ್ನ ತಾಯಿಯ ರಾಕ್ಷಸ ಶಕ್ತಿ ಮತ್ತು ತನ್ನ ತಂದೆಯ ಭೀಮನ ಬಲ ಎರಡನ್ನೂ ಹೊಂದಿದ್ದನು. ಅವನನ್ನು ರಾತ್ರಿ ಯುದ್ಧದಲ್ಲಿ ಯಾರಿಂದಲೂ ಕೂಡ ಸೋಲಿಸಲಾಗದು. ಘಟೋತ್ಕಚ ಪಾಂಡವರಿಗೆ ನಮಸ್ಕರಿಸಿ ಹೇಳಿದ, ನಾನು ಸದಾ ನಿಮ್ಮ ಸೇವಕ, ಹೇಳಿದ ಕ್ಷಣ ಬರುತ್ತೇನೆ ಎಂದು ಉತ್ತರ ದಿಕ್ಕಿಗೆ ಹೊರಟ. ಸಮಯ ಬಂತು. ಪಾಂಡವರಿಗೆ ಹೊರಡಬೇಕು. ಭೀಮ ಹಿಡಿಂಬಿಯ ಬಳಿ ಬಂದ. ಷರತ್ತು ಪ್ರಕಾರ ಮಗು ಹುಟ್ಟಿದ ನಂತರ ಭೀಮ ಕುಟುಂಬ ಸಮೇತ ಹೊರಡಬೇಕು. ಹಿಡಿಂಬೆಗೆ ಗೊತ್ತಿತ್ತು ಈ ದಿನ ಬಂದೇ ಬರುತ್ತದೆ ಎಂದು. ಆದರೂ ಅವಳ ನೋವು ತಡೆಯಲಾಗಲಿಲ್ಲ. ಭೀಮ ಹಿಡಿಂಬಿಯ ಕಣ್ಣಲ್ಲಿ ನೋಡಿದ. ಆ ಕಣ್ಣಲ್ಲಿ ಪ್ರೀತಿ ಇತ್ತು, ಅಳು ಇತ್ತು, ಒಂದು ಅಸಾಧಾರಣ ಧೈರ್ಯ ಇತ್ತು. ಹಿಡಿಂಬಿ ಹೇಳಿದಳು, ಹೋಗಿ ಬನ್ನಿ, ನಿಮ್ಮ ಧೈರ್ಯ ಮೊದಲು. ಘಟೋತ್ಕಚ ಅಗತ್ಯವಿದ್ದಾಗ ನಿಮ್ಮ ಬಳಿ ಬಂದೇ ಬರುತ್ತಾನೆ. ಭೀಮ ಅವಳಿಗೆ ನಮಸ್ಕರಿಸಿ ಹೊರಟನು. ಹಿಡಿಂಬಿ ಕಾಡಿನಲ್ಲಿ ಒಂಟಿ ನಿಂತಳು. ಮಗನನ್ನು ಒಳ್ಳೆ ಯೋಧನನ್ನಾಗಿ ಬೆಳೆಸಿದಳು. ಪಾಂಡವರ ಯೋಗಕ್ಷೇಮ ಅಗೋಚರವಾಗಿ ನೋಡಿಕೊಂಡಳು. ಹೀಗೆ ವರ್ಷಗಳು ಕಳೆದವು. ಕುರುಕ್ಷೇತ್ರ ಯುದ್ಧ ಶುರುವಾಯಿತು. ಆ ಯುದ್ಧದ ಒಂದು ರಾತ್ರಿ ಕೌರವ ಸೇನೆ ಪಾಂಡವರ ಸೇನೆಯನ್ನು ಬಹಳ ಕಷ್ಟದ ಸ್ಥಿತಿಗೆ ತಂದಿತ್ತು. ಅಶ್ವತ್ಥಾಮ ರಾತ್ರಿ ಯುದ್ಧ ಮಾಡಿ ಅಭೂತಪೂರ್ವ ಹಾನಿ ಮಾಡಿದ್ದ. ಆ ಕ್ಷಣ ಕೃಷ್ಣ ಭೀಮನಿಗೆ ಹೇಳಿದ, ಘಟೋತ್ಕಚನನ್ನು ಕರೆ. ಆಗ ಭೀಮನು ತನ್ನ ಮನಸ್ಸಿನಲ್ಲಿ ತನ್ನ ಮಗನನ್ನು ಸ್ಮರಿಸಿದನು. ಆಗ ತಕ್ಷಣ ಘಟೋತ್ಕಚನು ಆಕಾಶದ ತುಂಬಾ ದೊಡ್ಡ ರೂಪ ತಾಳಿ ಯುದ್ಧ ಭೂಮಿಗೆ ಬಂದನು. ರಾತ್ರಿಯ ಯುದ್ಧ ಘಟೋತ್ಕಚನ ಪ್ರದೇಶ. ರಾಕ್ಷಸ ಕುಲದ ಮಾಯಾಶಕ್ತಿ ರಾತ್ರಿಯಲ್ಲಿ ಮತ್ತಷ್ಟು ಪ್ರಬಲವಾಗುತ್ತಿತ್ತು. ಅವನು ಕೌರವ ಸೇನೆಯ ಮೇಲೆ ನುಗ್ಗಿ ಭಾರಿ ಅನಾಹುತ ಮಾಡಿದನು. ಕರ್ಣನ ಬಳಿ ಇಂದ್ರಶಕ್ತಿ ಎಂಬ ಅಸ್ತ್ರವಿತ್ತು. ಅದನ್ನು ಒಮ್ಮೆ ಮಾತ್ರ ಬಳಸಬಹುದು. ಅದನ್ನು ಅರ್ಜುನನ ವಿರುದ್ಧ ಬಳಸಬೇಕು ಎಂದು ಅವನು ಕಾಯ್ದಿರಿಸಿದ್ದ. ಆದರೆ ಘಟೋತ್ಕಚನ ದಾಳಿ ತಡೆಯಲಾಗದೆ ಕರ್ಣ ಆ ಶಕ್ತಿ ಘಟೋತ್ಕಚನ ಮೇಲೆ ಬಳಸಬೇಕಾಯಿತು. ಘಟೋತ್ಕಚನು ಅಲ್ಲಿ ಸತ್ತನು. ಆದರೆ ಸಾಯುತ್ತಾ ಸಾಯುತ್ತಾ ಕೌರವ ಸೇನೆಯ ಮಧ್ಯೆ ಬಿದ್ದು ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದ. ಕೃಷ್ಣನು ಆ ಕ್ಷಣ ನಗೆ ಬೀರಿದ. ಅರ್ಜುನ ಹೇಳಿದ, ಮಗ ಸತ್ತರು ಯಾಕೆ ನಗುತ್ತಿ? ಕೃಷ್ಣನು ಹೇಳಿದ, ಕರ್ಣನ ಇಂದ್ರಶಕ್ತಿ ಘಟೋತ್ಕಚನ ಮೇಲೆ ಬಿದ್ದಿತು. ಈಗ ಕರ್ಣ ನಿನ್ನ ಮೇಲೆ ಆ ಅಸ್ತ್ರವನ್ನು ಬಳಸಲಾರ. ನೀನು ಸುರಕ್ಷಿತ. ಘಟೋತ್ಕಚ ತನ್ನ ತಂದೆಯ ಪ್ರಾಣ ಉಳಿಸಿ ಸತ್ತನು. ಹಿಡಿಂಬಿಯು ಒಬ್ಬ ರಾಕ್ಷಸಿಯಾಗಿ ಭೂಮಿಗೆ ಬಂದಳು. ಆದರೆ ಆ ವಿವಾಹ, ಆ ಪ್ರೀತಿ, ಆ ಮಗನು ಕೊನೆಗೆ ಕುರುಕ್ಷೇತ್ರದ ಯುದ್ಧದಲ್ಲಿ ಆ ಫಲವನ್ನು ನಿರ್ಧರಿಸಿದರು. ಒಟ್ಟಾರೆಯಾಗಿ ಈ ಕತೆ ನಮಗೆ ಮಹಾ ಸಂದೇಶಗಳನ್ನು ನೀಡುತ್ತದೆ. ಮೊದಲನೆಯದಾಗಿ, ದ್ವೇಷವು ದ್ವೇಷಿಯನ್ನೇ ನಾಶ ಮಾಡುತ್ತದೆ. ದುರ್ಯೋಧನ ಪಾಂಡವರನ್ನು ಸುಡಲು ಸಂಚು ಮಾಡಿದ, ಮೇಣದ ಅರಮನೆಯನ್ನು ಕಟ್ಟಿದ. ಆದರೆ ಆ ಬೆಂಕಿ ಪಾಂಡವರನ್ನಲ್ಲ, ಬದಲಾಗಿ ಅವನ ನಂಬಿಕಸ್ಥ ಪುರೋಚನನನ್ನು ಸುಟ್ಟು ಭಸ್ಮ ಮಾಡಿತು. ಕೆಟ್ಟ ಕೆಲಸ ಯಾವತ್ತಿದ್ದರೂ
ತನ್ನನ್ನೇ ಸೋಲುತ್ತದೆ ಎಂಬುದಕ್ಕೆ ಇದು ಸಾಕ್ಷಿಯಾಯಿತು. ಎರಡನೆಯದಾಗಿ, ಪ್ರೀತಿ ಕುಲವನ್ನಲ್ಲ, ಗುಣವನ್ನು ನೋಡುತ್ತದೆ. ಹಿಡಿಂಬಿ ರಾಕ್ಷಸಿಯಾಗಿ ಹುಟ್ಟಿದರೂ ಅವಳ ನಿಷ್ಠೆ ಮತ್ತು ಪ್ರೇಮ ಯಾವುದೇ ಮಾನವ ಸ್ತ್ರೀಯರಿಗಿಂತ ಕಡಿಮೆ ಇರಲಿಲ್ಲ. ಪ್ರೀತಿಯಲ್ಲಿ ಜನ್ಮಕ್ಕಿಂತ ಭಾವನೆಯೇ ಶ್ರೇಷ್ಠ. ಮೂರನೆಯದಾಗಿ, ಹೊಸ ದಾರಿಯನ್ನು ಆರಿಸುವ ಧೈರ್ಯ. ಅಣ್ಣ ಹಿಡಿಂಬಿ ಸ್ವಾರ್ಥ ಮತ್ತು ನರಭಕ್ಷಕನಾಗಿದ್ದರೂ ಹಿಡಿಂಬಿ ತನ್ನ ಕುಟುಂಬದ ಕೆಟ್ಟ ಸಂಪ್ರದಾಯವನ್ನು ಬಿಟ್ಟು ಧರ್ಮದ ಹಾದಿ ಹಿಡಿದಳು. ತಪ್ಪು ಸಂಪ್ರದಾಯವನ್ನು ವಿರೋಧಿಸಿ ಸರಿ ಹಾದಿ ಆರಿಸಲು ಅತೀವ ಧೈರ್ಯ ಬೇಕಾಗುತ್ತದೆ. ನಾಲ್ಕನೆಯದಾಗಿ, ಜನ್ಮಕ್ಕಿಂತ ಕರ್ಮವೇ ದೊಡ್ಡದು. ಘಟೋತ್ಕಚನು ಒಬ್ಬ ಮನುಷ್ಯ ತಂದೆ ಮತ್ತು ರಾಕ್ಷಸ ತಾಯಿಯ ಮಿಶ್ರ ವಂಶದ ಮಗನಾದನು. ಆದರೂ ಅವನು ಕುರುಕ್ಷೇತ್ರದಲ್ಲಿ ಶ್ರೇಷ್ಠ ಯೋಧನಾದ. ಒಬ್ಬ ವ್ಯಕ್ತಿಯ ಶ್ರೇಷ್ಠತೆಯನ್ನು ಅವನ ಹುಟ್ಟು ನಿರ್ಧರಿಸುವುದಿಲ್ಲ, ಬದಲಾಗಿ ಅವನು ಮಾಡುವ ಕರ್ಮ ನಿರ್ಧರಿಸುತ್ತದೆ. ಕೊನೆಯದಾಗಿ, ದೈವಿಕ ಸಂಚು ಮತ್ತು ದೂರದೃಷ್ಟಿ. ಕೃಷ್ಣನಿಗೆ ಎಲ್ಲವೂ ಮೊದಲೇ ತಿಳಿದಿತ್ತು. ಘಟೋತ್ಕಚ ಹುಟ್ಟುವ ಮೊದಲೇ ಕುರುಕ್ಷೇತ್ರದಲ್ಲಿ ಅವನ ಪಾತ್ರವೇನು ಎಂಬುದು ನಿರ್ಧಾರವಾಗಿತ್ತು. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ಒಂದು ಮಹತ್ತರ ಉದ್ದೇಶದ ಭಾಗವಾಗಿರುತ್ತದೆ. ಭೀಮ ಮತ್ತು ಹಿಡಿಂಬೆಯರ ಈ ಕತೆ ಕೇವಲ ಒಂದು ವಿವಾಹದ ಕಥೆಯಲ್ಲ, ಇದು ದ್ವೇಷವನ್ನು ಮೀರಿದ ಪ್ರೀತಿಯ ಕತೆ. ಕಾಡಿನ ಕತ್ತಲಲ್ಲಿ ಹೊತ್ತಿದ ಆ ಪುಟ್ಟ ಪ್ರೇಮ ಜ್ಯೋತಿ ಮುಂದೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ದಿಕ್ಕನ್ನು ಬದಲಿಸಿದ ಮಹಾಕಾವ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.